ಎನ್ನ ನೀನ ಸುಮ್ ಕುಂತ್ ಬಿಟ್ಟಿಯಲ್ಲ, ಏನಾರ ಒಂದರ ಮಾತಾಡು. ಎನ್ನ ಅವ್ರು ಹೇಳಿದ್ದೆಲ್ಲ ಸುಳ್ಳೆನ್ನ. ಎನ್ನ ನೀ ಹಿಂಗ ಸುಮ್ಮಾದ್ರ ನೋಡಿಲೆ ಇವ್ರೆಲ್ಲಾರು ಸೇರಿ ನನ್ನ ಮಗನ್ನ ಹುರಿದು ಮುಕ್ಕ ಬಿಡ್ತಾರಪ್ಪ ಎನ್ನ. ಅಯ್ಯೋ ಪಾಪ ಮಳ್ಳಿ ಏನೇನು ಗೊತ್ತಾಗಂಗಿಲ್ಲ, ಬಾಯ ಬಳಿಟ್ರು ಕಡಿಯಾಕ ಗೊತ್ತಾಗಂಗಿಲ್ಲ ಅಂತ ಮಳ್ಳಿ ನಿಮ್ಮ ತಂಗಿ. ಎಂತ ನಾಟಕ ಎಬ್ಸಾಳ ನೋಡು. ಆ ಕಣ್ಣೀರರ ಹೆಂಗ ಬರ್ತಿದ್ದಾವ ಈಕಿಗೆ ತಾಟಿಗಿತ್ತಿಗೆ. ಅಮ್ಮಾರ ಊಟ ಪಾಟ ಮಾತಾಡ್ತಾರಲ್ರಿ ಅಂತಾರಲ್ಲವು ಕಣ್ಣೀರು ಬರ್ತಾವ್ರಿ. ಎನ್ನ ನೀ ಸುಮ್ಮನೆ ಕುಂತಿಯಲ್ಲಪ್ಪ ವೈನಿನ ಹಂಗ ಮಾತಾಡಕತ್ತಾಳ. ಎನ್ನ ಏನಾರ ಮಾತಾಡ ಎನ್ನ. ಎನ್ನ ಸುಳ್ಳು ಹೇಳಕತ್ತಾರ ಎನ್ನ ಇವರು. ವೈನಿ ನೀ ಆತ್ರು ಅಷ್ಟ ಕರೆದ್ರಷ್ಟ ಸತ್ಯ ಅನ್ನೋದು ಬೂದಿ ಮುಚ್ಚಿದ್ದು ಕ್ಯಾಂಡಿದ್ದಂಗ. ಈಗ ಬರೋಬ್ಬರಿ ಹೇಳಿದ್ ನೋಡ್ತಂಗೆ ಅವ, ನಿನ್ನ ಮಾತು 100ಕ್ಕೆ 100 ಸತ್ಯ. ಏನು ನೀ ಏನು ಹೇಳಿದ್ರು ಎಲ್ಲ ಕೇಳಾಕ ನಾನೇನು ಹುಚ್ಚಪ್ಯಾಲಿ ಮಾಡಿಯೇನ? ನಾನು ಊರಾಗ ಇಂಥವು 1000 ಹಿರಿತನ ಮಾಡ್ತೀನಿ. 1000 ಮಂದಿಗೆ ನಾನು ನ್ಯಾಯ ಒದಗಿಸಿ ಬರ್ತೀನಿ. ಅಂತಾದ್ರಾಗ ನೀನು ನನ್ನ ಹತ್ರನ ಸುಳ್ಳು ಹೇಳ್ತೇನ? ಅಣ್ಣ ನೀನು ನನ್ನ ಬೈಯಕತ್ಯ. ಆತು ಬರಪ್ಪ, ನಿನ್ನ ನಂಬ್ಕೊಂಡು ನಾ ಇಲ್ಲಿ ಬಂದೆ, ನೀನು ಉಲ್ಟಾ ತಿರುಗಿ ಬಿದ್ದು ಬಿಟ್ಟೆಲ್ಲಪ್ಪ ಎನ್ನ. ಇನ್ನೊಂದು ದೂಸರಾ ಮಾತು ಮಾತಾಡಿದೆ ಅಂದ್ರೆ ತಂಗಿ ಅನ್ನೋದು ನೋಡ್ದ ಮತ್ತೆ ಬಾಯಿನ ಹಲ್ಲು ಉದುರಿಸಿ ಬಿಡ್ತೀನಿ. ಹುಷಾರ, ಎಲ್ಲ ನಾಟಕ ಗೊತ್ತಾಗೈತಿ, ಸುಮ್ಮಿದ್ದು ಬಿಡವ. ದೂಸರಾ ಮಾತು ಮಾತಾಡಬಾರ್ದ. ವಿನ್ಯ ಆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟ. ಅಯ್ಯೋ ಎನ್ನ ಏನ್ ಹೇಳಕತ್ತಿ? ಇವಂಗ ಆಲ್ರೆಡಿ ಲಗ್ನ ಆಗೈತಿ, ಮತ್ತೆ ಲಗ್ನ ಮಾಡ್ಕೊಂತಿಯಲ್ಲ ಎನ್ನ. ಅವ್ನು ಹೆಂಡತಿ ಎಲ್ಲಿ ಹೋಗ್ಬೇಕು? ಮುಚ್ಚ ಬಾಯಿ. ಯಾವಾಕೆ ಹೋಗ್ಬೇಕಿನ್ನ ನಾಟಕ ಮಾಡೋಕಿನ್ನ ಕರ್ಕೊಂಡ್ಬಂದು ಹೆಂಡತಿ ಅಂತ ಹೇಳಿದ್ರೆ ನಂಬಾಕ ನಾನೇನು ಹುಚ್ಚನ ಮಾಡಿರೇನ? ನೀವು ಇಬ್ರು ತಾಯಿ ಮಗ ನಾಟಕ ಮಾಡಿದ್ದು ಎಲ್ಲ ನನಗೆ ಗೊತ್ತಾಗೈತಿ. ನಾನು ನೀವು ಹೇಳಿದ್ದಕ್ಕೆಲ್ಲ ಕೋಲೆ ಬಸ್ ಒಂಥರ ಗೋನ್ ಅಲ್ಲಾಡ್ಸಿದೆ. ಆದ್ರೆ ನೀವು ಸುಳ್ಳು ಹೇಳ್ಕೊಂಬಂದಿರಿ ಅಂತ ನನಗೆ ಈಗ ಗೊತ್ತಾತ. ಎಷ್ಟು ಕೆಟ್ಟ ಬುದ್ಧಿ ಅದಾವ ಬಿ ನನ್ನ ತಂಗಿ ಅಂತ ಹೇಳ್ಕೊಳಕ ನಾಚಿ ಬರ್ತತ್ ನನಗೆ. ಮಾವ ಸುಳ್ಳು ಹೇಳಾಕತ್ತಿಲ್ಲ, ಕರೆ ಅಂದ್ರೆ ಆಕೆ ಐಶ್ವರ್ಯ ನಾನು ಹೆಂಡ್ತಿನ. ಯಾರೋ ನಿನಗೆ ಸುಳ್ಳು ಹೇಳಿಬಿಟ್ರ ಮಾವ, ಆಕೆ ನನ್ನ ಹೆಂಡ್ತಿನ ಅಂತಿಗೆ ತಕ್ಕಂತೆ ಗ್ವಾಂತಿ ಅಂತ. ಬಾಯಿ ಮುಚ್ಚಲೆ. ಒಂದು ಹೆಣ್ಣಿನ ಭಾಳ ಹಾಳು ಮಾಡ್ಬೇಕಾದ್ರೆ ಗೊತ್ತಾಗಲಿಲ್ಲ ನಿನಗೆ. ಈಗ ಅವ್ರ ಹತ್ರ ಏನೂ ಇಲ್ಲ ಅಂತೇಳಿ ಆ ಹುಡುಗಿನ ನಡು ನೀರ ಕೈ ಬಿಡ್ತೀಯಲ್ಲೇ ಮಗನ. ತಾಳಿ ಕಟ್ಟೆನ ತೆಗೆದು ನಾಲ್ಕು ಬಿಟ್ನಿ ಅಂದ್ರೆ ಗೊತ್ತಾಗುತ್ತೆ. ನೀವಿಬ್ರು ತಾಯಿ ಮಗ ನಾಟಕ ಮಾಡಿದ್ದು ನನಗೆಲ್ಲ ಗೊತ್ತೈತಿ. ಎನ್ನ ನಿನಗೆ ಯಾರೋ ಸುಳ್ಳು ಹೇಳ್ಯಾರ. ನಾ ಇಲ್ಲ, ನನ್ನ ಮಗನ ಲಗ್ನ ಆಗೈತಿ. ಅಯ್ಯೇ ಇನ್ನು ಏಟು ಸುಳ್ಳು ಮ್ಯಾಗ ಸುಳ್ಳು ಹೇಳ್ತೀಯವ್ವ. ಬಾಯ್ ಸುಮ್ಮನೆ ಇರು. ನೀವಿಬ್ರು ತಾಯಿ ಮಗ ಮುಂಜಾನೆ ಮಾತಾಡ್ಕೊಂಡು ನಾನ ಕೇಳಿಸ್ಕೊಂಡೆ ನನ್ನ ಕಿವಿ ಯಾರಿ. ಮತ್ತೆ ಸುಳ್ಳು ಹೇಳಾಕತ್ತೀಯನ? ಏಟ್ರ ಸುಳ್ಳು ಹೇಳ್ತೀಯ? ನಿನಗೂ ಒಂದು ಹೆಣ್ಣಿತ್ತಂದ್ರೆ ಗೊತ್ತಾಕಿತ್ತು ಹೆಣ್ಣಿನ ಬೆಲೆ ಏನಂತೇಳಿ. ನಾವು 2 ಹೆಣ್ಮಕ್ಳನ್ನ ಹಡ್ದಿವು, ನಮಗೂ ಆ ಹೆಣ್ಮಕ್ಳ ಸಂಕಟ ಏನನ್ನೋದು ಗೊತ್ತೈತಿ. ಒಂದು ಹೆಣ್ಣಿಗೆ ಅನ್ಯಾಯ ಮಾಡಿ ಬದುಕ್ತೇನೆ ಅಂದ್ರೆ ಅದು ಸಾಧ್ಯನೇ ಇಲ್ಲ. ನೋಡಿಲೆ ರೊಕ್ಕನ ಬದುಕಲ್ಲ ಯವ್ವ. ನಿನ್ನ ಮಗ ಮಾಡಿದ್ದು ತಪ್ಪು ಮುಚ್ಚಿ ಹಾಕಿಯಲ್ಲ ನೀ ಅಂತ ತಾಯೇ. ಮಗಗ ತಿದ್ದಿ ಬುದ್ಧಿ ಹಿಡಿದು ಬಿಟ್ಟು ನೀನ ಮಾಡಿದ ತಪ್ಪಿಗೆ ಕುಮ್ಮಕ್ ಕೊಡಾಕತ್ತಿಯಲ್ಲ. ರೊಕ್ಕಕ್ಕೋಸ್ಕರ ಇಷ್ಟೆಲ್ಲ ನಾಟಕ ಆಡ್ತೀಯಲ್ಲ ನಮ್ಮವ್ವ. ರೊಕ್ಕ ಇಂದ ಬರ್ತತಿ, ನಾಳೆ ಹೊಕ್ಕತಿ. ಮಕ್ಕಳಿಗೆ ಚಂದನ ಪದ್ಧತಿ ಕಲಿಸ್ಬೇಕು. ಅದನ್ನಂಕರು ಕಲ್ಸಕ್ ಆಗ್ಲೇ ಇಲ್ಲ ನಿನ್ನ ಕೈಲಿ. ಬರೀ ರೊಕ್ಕ 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 ಇದನ್ನ ನೋಡ್ಸತ್ತಿ ಮಕ್ಕಳು. ನೋಡು ಹಾದಿ ತಪ್ಪಿ ಬಿಟ್ಟು. ಇನ್ನರ ಮಗಗ ತಿದ್ದಿ ಬುದ್ಧಿ ಹೇಳು, ಬಿಡ ಅದನ್ನ ನಾಟಕ ಮಾಡೋದು. ನೋಡು ಸೊನ್ನಿಯಿಂದ ಹೇಳ್ತೀನಿ, ಆ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಸಿದಿ ಬೇಷ್ ಆತ. ಇಲ್ಲ ಅಂದ್ರನ ಅವ್ರು ಮುಂದಿಂದ ಏನು ಮಾಡ್ಕೊಂತಾರ. ಸುಮ್ಮನೆ ನನಗೆ ಮರ್ಯಾದೆ ಕೊಟ್ಟು ಸುಮ್ಮನೆ ಅದಾರ ಅವರು. ಅಯ್ಯ ಸುಮ್ಮಿರ್ರಿ, ಇವ್ರಿಗೆ ಇಂಥವ್ರಿಗೆ ಏನಿಲ್ಲ. ಜೇಲ್ನ್ಯಾಗ ಹಿಟ್ಟು ಬೀಸಾಕ್ ಕಳ್ಸಿದ್ರೆ ಇವ್ರು ಇಂಥವ್ರು ಬುದ್ಧಿ ಕಲ್ಕೊಳೋದು. ಪಾಪ ಇವ್ರಂತ ಸುಮ್ಮ ಅದಾರ. ನಾ ಆಗಿದ್ನಿ ಅಂದ್ರೆ ಹೇಳ್ತಿದ್ನಿ ಇವ್ರನ್ನ. ಈ ಅಣ್ಣ ಅದು ಬಾಯಿ ಮುಚ್ಚು, ಬಾಯನ್ ಹಲ್ಲು ಉದ್ರಿಸಿ. ನೀನು ಏನಂತ ಅನ್ಕೊಂಡಿ? ನೀನು ತಂಗಿ ತಪ್ಪು ಮಾಡಿದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತಾನ ಈ ಅಣ್ಣ ಅಂತ ತಿಳ್ಕೊಳಕ್ ಹೋಗ್ಬೇಡ. ತಪ್ಪು ಯಾರು ಮಾಡಿದ್ರು ತಪ್ಪನ ನನ್ನ ದೃಷ್ಟಿ ಒಳಗೆ. ಈ ಒಣದೆಲ್ಲ ಮಾತಾಡೋದು ಬಿಟ್ಟು ಆ ಹುಡುಗಿಗೆ ನ್ಯಾಯ ಒದಗಿಸಿ ಕೊಡ್ತೀವೋ ಏನು? ಪೊಲೀಸ್ ಸ್ಟೇಷನ್ಗೆ ನಾನು ಕರ್ಕೊಂಡು ಹೋಗಿ ಬಿಟ್ಟು ಬರ್ಲಿವು, ಹಿಂಗತಿ ಮಾಡ್ಯಾರ ನೋಡ್ರಿ ಅಂತ ಹೇಳಿ. ಮಮ್ಮಿ ಸಾಕ್ಷಿ ಎಲ್ಲ ಇವ್ರ ಪರವಾಗಿ ಅದಾವು, ಏನು ಮಾಡೋದು ಮಮ್ಮಿ? ಸುಮ್ಮ ಒಪ್ಕೊಳೋದಲ್ಲಿ ಎಸ್ ಮಮ್ಮಿ, ಇಲ್ಲ ಅಂದ್ರೆ ಜೈಲಿಗೆ ಹಾಕಿಸ್ತಾರ ಮಮ್ಮಿ. ನನ್ನ ಲೈಫ್ನು ಹಾಳಾಗುತ್ತೆ ಮಮ್ಮಿ. ನೀನು ಏನು ಮೀನಾಮೇಷ ಎನ್ಸಕತ್ತೀರಿ? ಮಾಡಿದ ತಪ್ಪು ನಾವು ಒಪ್ಕೊಂಡು ಆ ಹುಡುಗಿಗೆ ಭಾಳ ಕೊಡ್ತಿರೋ ಏನು ಜೈಲಿಗೆ ಹೋಗ್ತಿರೋ? ಮಾವ ಅಂತ ಕೆಲಸ ಮಾಡಬೇಡ, ನನ್ನ ತಪ್ಪಾಗೈತಿ. ಅವ್ನ ಮಾತು ಕೇಳಿ ಏನೋ ಸಗಣಿ ತಿನ್ನೋ ಕೆಲಸ ಮಾಡಿದೆ. ನೀ ಹೇಳ್ದಂಗೆ ಕೇಳ್ತೀನಿ ಮಾವ. ಓ ಬಾಡ್ಯ ಟಕ್ನ ಬಣ್ಣ ಬದಲಾಯಿಸ್ಬಿಟ್ಟು ನೋಡಿವ. ನೀ ಹೆಂಗಂತಿ ಹಂಗೆ ಮಾವ. ರೇಣಿ ಹೊಟ್ಯಾಗ ಪಾಪು ಬಿಡಕತ್ತೈತಲ್ಲ, ಅದಕ್ಕೆ ನಾನಾ ಕಾರಣ. ನಾನು ನಮ್ಮವ್ನ ಮಾತು ಕೇಳಿ ಮಣ್ಣು ತಿನ್ನೋ ಕೆಲಸ ಮಾಡೀನಿ ಮಾವ. ನಾನು ತಪ್ಪಾಗಿತ್ತು ಮಾವ. ನೀ ಹೇಳ್ದಂಗೆ ಕೇಳ್ತಾನೆ. ಹೆಂಗೆ ಬಾ ದಾರಿಗೆ. ಏನಂತೀರಿ ಅತ್ತೀರ? ಇವತ್ತು ತಾಳಿ ಕಟ್ಟಿಸ್ಬಿಡುನಾ? ನೋಡಪ್ಪ ತಮ್ಮ, ನನ್ನ 2 ಹೆಣ್ಮಕ್ಳು ಅವರು
ಕೂಡು ಕುಟುಂಬದಾಗ ಬಾಳೆ ಮಾಡೋರಪ್ಪ. ಈಗ ನಮ್ಮ ಅಳಿಯಾರಿಗೆ ಈ ಸುದ್ದಿ ಗೊತ್ತಿಲ್ಲ. ಗೊತ್ತಾತಂದ್ರೆ ನನ್ನ ಮಕ್ಕಳು ಬಾಳೆ ಏನು, ನನ್ನ ಅಳಿಯ ಮೊದ್ಲಕ್ಕೆ ಸಿಟಕ್ಕದನ, ಅದಕ್ಕೆ ಮಗಳನ್ನ ಉಳ್ಸಂಗೆ ಇಲ್ಲವ. ಅದಕ್ಕೆ ನಾ ಏನಂತೀನಿ, ಪದ್ಧತಿ ಪ್ರಕಾರ ಲಗ್ನ ಮಾಡೋಣ. ಹಿಂಗೆ ಕದ್ದ ಮುಚ್ಚ ಮಾಡಿಬಿಟ್ರೆ 1-9 ಅಕ್ಕವಪ್ಪ. ಅದಕ್ಕೆ ಮುಂದಿನ ವಾರ ಲಗ್ನ ಇಟ್ಕೊಂಡ್ಬಿಡೋಣ. ದಿವಸ ಚಲೋ ಅದಾವು, ಸಂಕ್ಷಿಪ್ತ ಮುಗಿಸ್ಬಿಡೋಣ. ಇವತ್ತು ನೋಡಿಲ್ಲಿ, ನೀನ ಸಾಕ್ಷಿ ಇದಕ್ಕೆ. ನೋಡ್ರಿ ಏನಾರ ಇವರು ಬಿಟ್ರೆ ಮತ್ತೆ ಏನು ಮಾಡ್ತಾರೋ ಗೊತ್ತಿಲ್ಲ. ಎಲ್ಲ ನಿಮ್ಮ ಮ್ಯಾಗ ಜವಾಬ್ದಾರಿ. ಇವನ್ನ ಎಲ್ಲಿ ಕಳ್ಸಕ್ಕೆ ಹೋಗ್ಬೇಡ್ರಿ. ಲಗ್ನ ಆಗೋ ಮಠ ಇಲ್ಲೇ ನಿಮ್ಮ ಮನ್ಯಾಗ ಇಟ್ಕೋರಿ ಅನ್ನಾರ. ಮತ್ತೆ ತಪ್ಪಿಸ್ಕೊಂಡು ಹೋದ್ನಂದ್ರೆ ಏನು ಮಾಡೋದ್ರಿ ನಾವು? ತಂಗಿ, ನಾ ಅದೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ. ಲಗ್ನ ಆಗೋ ಮಠ ಇಲ್ಲೇ ಕರ್ಕೊಂಡಿರ್ತೀನಿ ಈ ನನ್ನ ಮಗನ. ಈಕೆ ಹಾಡಾಡ್ಲಿಕ್ಕೆ ಈಕಿದೈತಿ. ಸರಿ ತಗೊಳ್ರಿ, ನೀವು ಹೆಂಗೆ ಅಂತೀರಿ ಹಂಗೆ. ಆದ್ರೆ ಆದಷ್ಟು ಲಗುನ ಇದನ್ನು ಲಗ್ನ ಮುಗಿಸ್ಬಿಡೋಣ. ಮುಂದಿನ ವಾರ ಒಂದು ಚಲೋ ದಿನ ನೋಡ್ಕೊಂಡು ಲಗ್ನ ಮಾಡಿಬಿಡೋಣ. ಅದೇ ಮನ್ಯಾಗ ಒಪ್ಪಿಸ್ಬಿಡ್ರಿ ನೀವು. ನಾವು ಯಾರ ಮುಂದೆ ಈ ವಿಷಯ ಹೇಳಂಗಿಲ್ಲ, ನೀವು ಯಾರ ಮುಂದೆ ಏನೂ ಮಿಸ್ಕಕ್ಕೆ ಹೋಗಬೇಡ್ರಿ. ನಮಗೂ ಅರ್ಥ ಆಗುತ್ತೆ. ನಾವು 2 ಹೆಣ್ಮಕ್ಳನ್ನ ಹಿಡ್ದೀವು. ಎಲ್ಲರ ಬಾಳೆ ಹೆಣ್ಣು ಹಡ್ದಾರ ಸಂಕಟನ ಇಷ್ಟು ಏನು ಮಾಡೋಕ್ಕಾಗಂಗಿಲ್ಲ. ಆಯ್ತು ತಗೊಳ್ರಿ, ಲಗ್ನ ಮಾಡ್ಸೋಣ. ನೋಡಿಲೆ, ಇನ್ನೊಂದು ವಾರದಾಗ ನಿನ್ನ ಲಗ್ನ. ನನ್ನ ಮನೆ ಬಿಟ್ಟು ಹೊರಗೆ ಎಲ್ಲರೂ ಓದಿ ನೋಡಿಲೆ, ನಿನ್ನ ಮುಕ್ಕಳೇನು ಗಂಟ ತಿಕ್ತೀನಿ ಮಗನ. ಮತ್ತೆ ನೆನ್ಪಿಟ್ಕೊ, ಆಕೆ ಯಾವಾಕಿ ಡಾಂಬ್ರಾಟದ ಆಕಿನ ಕರ್ಕೊಂಬಂದಿಯಲ್ಲ, ಆಕಿನ ಮನೆ ಬಿಟ್ಟು ಹೊರಗೆ ಹಾಕು. ಮಾವ, ಅಷ್ಟೇ ಮಾಡ್ತೀನಿ. ನೀ ಹೇಳ್ದಂಗೆ ಕೇಳ್ತೀನಿ ಮಾವ. ವೈನಿನ ನೀ ಅಬ್ಸರ್ವ್ ಮಾಡಿ ಏನ? ಯಾಕೋ ಆಕಿ ಏನೋ ಒಂದು ಸಂಚು ಹುಡ್ಕೊಂಡ್ ಬಂದಾಳ ಅಂತ ನಿನಗೆ ಅನ್ಸವಲ್ದ? ಏನು ಸಂಚುನೂ ಇಲ್ಲ, ಏನೂ ಇಲ್ಲ. ಯಾರಿಗೆ ಕಾಣ್ಲಾರ್ದು ಈಕಿ ಕಾಣ್ತತಿ. ಇಲ್ಲಕ್ಕ, ಆಕಿ ಭಾಳ ಬೇರಿಕೆದಾಳ. ಹಿಂಗಾತಂದ್ರೆ ನಮ್ಮ ಮನ್ಯಾಗ ಏನಾರ ಒಂದು ಮಾಡ್ತಾಳ ನೋಡ ಆಕಿ ಕಿತಾಪತಿನ. ಮೊನ್ನೆ ಅಮ್ಮ ಅವನ್ನ ಸಾಮಾನ ಹೊಳೆ ಕಳ್ಸಿದ್ಲಲ್ಲ, ಅವ ನೋಡ್ಬೇಕಿತ್ತು ಹೆಂಗೆ ಮಾಡಕತ್ತಿದ್ಲು ಗೊತ್ತನ. ಇನ್ನೊಂದು ಗೊತ್ತನ, ಯಾರಿಗೆ ಫೋನ್ ಹಚ್ಚಿ ಸೊಕ್ಕು ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡಕತ್ತಿದ್ಲಕ್ಕ. ಅವ್ರ ಮನೆ ಮುರಿತೀನಿ ನಾನು ಅಂತ ಹಿಂಗೆಲ್ಲ ಮಾತಾಡಕತ್ತಿದ್ಲ. ಕರೇನಾ? ನೀ ಯಾವಾಗ ಕೇಳಿಸ್ಕೊಂಡು ಕದ್ದು ಕೇಳಿಸ್ಕೊಳೋದು ಕಲ್ತೇನೆ ಈಗ? ಇಲ್ವ ಪರೋಕ, ನಾ ಅಂಥ ಕೆಲಸ ಅಂದ್ರೆ ಮಾಡ್ತೀನಿ ನಾನು. ಅದೇನೋ ನನಗೆ ಗೊತ್ತಿಲ್ಲ, ನಾ ಏನೋ ನನ್ನ ಕೆಲ್ಸಕ್ಕೆ ಹೋಗಿರ್ತೀನವ. ಅವ್ರು ಮಾತಾಡೋದು ನನ್ನ ಕಿವಿ ಬಿದ್ದು ಬಿಡ್ತೈತಿ. ನಾ ಅದನ್ನು ಹೇಳಿದ್ರೆ ನೀನು ಕರೆ ಅಂದ್ರೆ ಹಂಗತಿ ಅಂದ್ಲ. ಏನು ಯಾರು ಕೂಡ ಏನಾರು ಮಾತಾಡ್ತಿರ್ಬೇಕು ಬಿಡು, ಚಂದ ಕೇಳಿಸ್ಕೊಂಡು ಇಲ್ಲಿ ನೀನು ಸುಮ್ಮನೆ ಏನೇನಾರ ಕೇಳಿಸ್ಕೊಂಡು. ಇಲ್ಲಕ್ಕ, ನಾ ಕೇಳಿಸ್ಕೊಂಡೀನಿ. ಆ ಮನೆಯವ್ರ ಸೊಕ್ಕು ಮುರಿತೀನಿ, ಭಾಳ ಸೊಕ್ಕನವ್ರು ಅದಾರ. ಮೊನ್ನೆ ನಮ್ಮ ಮನೆಯವ್ರು ಬಂದ್ರು ಹಿಂಗೆ ಅವಮಾನ ಮಾಡಿದರು. ಈಗ ನಾನು ಎಲ್ಲ ವಾಷಿಂಗ್ ಮಿಷಿನ್ ಅವ್ನು ತಂದಿದ್ದೆ, ಅವನು ಹೊಳ್ಳಿ ಹೇರ್ ಕಳಿಸಿದ್ರು. ನಾ ಸುಮ್ಮನೆ ಬಿಡಂಗಿಲ್ಲ ಅನ್ನಕತ್ತಿದ್ಲು ಗೊತ್ತನು. ನಾ ಸುಳ್ಳು ಹೇಳವ್ವ. ಮನಸ್ಸಿನಾಗ ಏನೋ ಇಟ್ಕೊಂಡ ಬಂದ ಹಂಗಾದ್ರೆ ಈಕಿ. ನೋಡೋಣ ಬಾ, ಕೆಟ್ಟದಕ್ಕೆ ಎಂದ ಜಯ ಆಗೈತೆ ಹೇಳು, ಒಳ್ಳೇದಕ್ಕೆ ಯಾವಾಗಲೂ ಜಯ ಆಗೋದು. ಅಕ್ಕ ಅಕ್ಕ, ಅಣ್ಣ ಬಂದು ನೋಡಲ್ಲಿ. ಪಾರು, ಚೈತ್ರ, ಗುಡಿಗೆ ಹೋಗಿದ್ರೇನ? ಹ್ಞೂ ಅಣ್ಣ. ನೀನು ಏನು ಆಪಿಸ್ಕೊಂತೇನಪ್ಪ? ಬಿಡುಗಡೆ ಇಲ್ಲಲ್ಲ, ಹೋಗಬೇಕು. ಮನ್ಯಾಗ ಅಪ್ಪ ಅವ್ವ ಎಲ್ಲರೂ ಆರಾಮದಾರಲ್ಲ? ಅವ್ವ ಮಾಮಾರ ಊರಿಗೆ ಹೋಗ್ಯಾರ. ಅಮ್ಮಗ ಆರಾಮಿಲ್ಲ, ಅದಕ್ಕೆ ಅವ್ವ ಸಣ್ಣವ್ವ ಮಾತಾಡ್ಸ್ಕೊಂಬರಕ್ಕೆ ಹೋಗ್ಯಾರ. ಹೌದಾ? ಭಾಳ ಸೀರಿಯಸ್ ಅಂತೇನ? ಏನಿಲ್ಲ, ಹಂಗ ಒಂದು ಸ್ವಲ್ಪ ಕಫ ಅದು ಕಟ್ಕೊಂಡು ಜ್ವರ ಬಂದಂಗೆ ಏನೋ ಆಗೈತಿ ಅಂತ ಅನ್ನಕತ್ತಿದ್ರು. ಅಂದಂಗೆ ಚೈತ್ರ, ಎಕ್ಸಾಮ್ ಹೆಂಗದು ನೀನು? ಓ, ಫಸ್ಟ್ ಕ್ಲಾಸ್. ಹಂಗಾರೆ 95 ಮೇಲೆ ತೆಗಿಸಿ ಬಿಡು ಪರ್ಸೆಂಟೇಜ್ ಈ ಸತಿ. ಮತ್ತೆ ನಾ ಯಾರು ತಂಗಿ? ಶ್ರೀಧರನ ತಂಗಿ ನಾನು. ನಿನಕಿನ ಹೆಚ್ಚಿಗಿನ ತೆಗಿತೀನಿ ಹೊರತಾಗಿ ನಿನಕಿನ ಕಡಿಮೆ ತೆಗಿಯಂಗಿಲ್ಲ ನಾನು. ನೀ 90 ತೆಗೆದಿ ಅಂದ್ರೆ ಮತ್ತೆ ನಾನು 95% ತೆಗಿಬಾರ್ದ ನಾನು? ಆಯ್ತಾಯ್ತು, ತೆಗಿ. ಅನ್ನನ್ನ ಮೀರಿಸು. ಅಣ್ಣ, ಊಟ ನಾಷ್ಟಕ್ಕೆಲ್ಲ ಏನು ಮಾಡ್ತಿ? ಮನ್ಯಾಗ ಮಾಡ್ಕೋತೀನಿ ಒಂದೊಂದ್ಸತಿ ಅಲ್ಲೇ ಹೊರಗೆ ಊಟ ಮಾಡಿ ಬಂದ್ಬಿಡ್ತೀನಿ. ಅಣ್ಣ, ಇಷ್ಟೆಲ್ಲ ಯಾಕೆ ತೊಂದರೆ ತಗೊಂತೀನಿ ನೀನು? ಸುಮ್ಮನೆ ವೈನಿನ ಕರೆಸ್ಕೊಂಡ್ಬಿಡ್ಬೇಕಿಲ್ಲ. ಆಕೆ ಅಲ್ಲೇ, ನೀ ಇಲ್ಲೇ, ಇದೆಲ್ಲ ಎದಕ್ಕೆ ಬೇಕಾಗಿತ್ತು? ನಿಮ್ಮ ವೈನಿಗೆ ಕೊಬ್ಬು ಭಾಳ ಆಗೈತಿ. ಆಕೆಗೆ ತಿಳುವಳಿಕೆ ಕಡಿಮೆ ಐತಿ. ತಿಳುವಳಿಕೆ ಬರಲಿ ಅಂತೇಳಿ ಮನೆ ಕಳ್ಸೀನಿ ನಾನು. ಒಂದಿಟ್ಟು ಅಲ್ಲಿ ಆದ್ರೆ ತಿದ್ದಿ ಬುದ್ಧಿ ಹೇಳ್ತಾಳ ಅವ್ವ ಅಮ್ಮ ಹೇಳ್ತಾರಂತ ಹೇಳಿ ನಾ ಕಳ್ಸಿರೋದು. ಆಯ್ತಣ್ಣ, ಕಳ್ಸಿದ್ದು ಒಳ್ಳೇದಾತು. ಎಲ್ಲರೂ ಒಟ್ಟಿಗೆ ಇದ್ರೆ ಚಂದಾಗಿರ್ತೈತಲ್ಲ. ಅಲ್ಲಣ್ಣ, ನೀ ಇಷ್ಟು ಕಷ್ಟಪಡೋದು ನಮ್ಮ ಕೈಲಿಂದ ನೋಡೋಕೆ ಆಗಂಗಿಲ್ಲ. ಅಲ್ಲ, ವೈನಿನ ಆ ಮನ್ಯಾಗ ಬಿಟ್ಟು ನೀ ಮಾತ್ರ ಬೇರೆ ಅದಿ. ಯಾಕ ನೀನು ಮನೆಗೆ ಬಂದ್ರೆ ಬ್ಯಾಡ ಅಂತಾರನ? ಒಳ್ಳೆ ನಾ ಮನೆಗೆ ಬಂದೆ ಅಂದ್ರೆ ಸುಮ್ಮನೆ ಅಪ್ಪ ಅಮ್ಮ ಸಿಟಿಗೆ ಹೇಳ್ತಾರ, ಅಜ್ಜನೂ ಸಿಟಿಗೆ ಹೇಳ್ತಾನ, ಬೇಡ. ಅಣ್ಣ, ಹಿಂಗೆ ವಿಚಾರ ಮಾಡ್ತೀನಿ ನೀನು. ಬೇದ್ರೆ 2 ಮಾತು ಬೇದಿರ್ತಾರ. ಹಂಗಂತ ಹೇಳಿ ಮನೆಗೆ ಬರೋದು ಬಿಡ್ತೀನಿ. ಈಗ ವೈನಿನ ಕರ್ಕೊಂಡಾರಿಲ್ಲ, ನೀನು ಹಂಗೆ ಒಳ ಸೇರಿಸ್ಕೋತಾರ. ನೀ ಸುಮ್ಮನೆ ಬಾ. ನೀ ಅಲ್ಲೇ ವೈನಿ ಮನ್ಯಾಗ ಅದೇನು ಚಂದ ಇರ್ತೈತೆ ಹೇಳು. ಮಂದೆಲ್ಲ ಏನು ಅನ್ನಕ್ಕಿಲ್ಲ. ಅಣ್ಣ, ನೀವಿಬ್ರು ಬೇರೆ ಬೇರೆ ಇರೋದು ನೋಡೋಕ್ಕಾಗವಲ್ದು. ನೀ ಈ ಥರ ಒಡ್ಡೆಯಾಗಿರೋದು ಸರಿಯಲ್ಲ ಅಣ್ಣ. ಅಣ್ಣ, ಮನೆ ಬಾ ನೀನು. ನೀ ಹಿಂಗೆ ದೂರ ಇರೋದ್ರಿಂದ ಸಮಸ್ಯೆ ಬಗೆಹರಂಗಿಲ್ಲ ಅಣ್ಣ. ಇದು ಕೊನೆಯ ತನಕ ಹಿಂಗೆ ಹೋಗುತ್ತೆ. ನೀ ಮನೆ ಬಾ ಅಷ್ಟೇ. ನೀ ಮನೆ ಬರೋದ್ರಿಂದ ನಮ್ಮ ಮನೆಯ ಸಮಸ್ಯೆಗಳು ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಅಣ್ಣ, ಪ್ಲೀಸ್ ನೀ ಮನೆ ಬಾ. ಅದು ಇಲ್ಲ, ಇದು ಇಲ್ಲ.
ದಯವಿಟ್ಟು ಇವತ್ತು ಸಾಯಂಕಾಲ ಮನೆಗೆ ಬರ್ಬೇಕು. ಈಗ ಡ್ಯೂಟಿಗೆ ಹೋಗು, ಸಾಯಂಕಾಲ ಮನೆಗೆ ಬಾ. ನಿನಗೂ ಸೇರಿಸಿ ಅಡುಗೆ ಮಾಡಿರ್ತೀವಿ ಮನ್ಯಾಗ. ನೋಡಪ್ಪ ಅಣ್ಣ, ಗಂಡ ಹೆಂಡತಿ ಬೇರೆ ಬೇರೆ ಇರೋದನ್ನು ಸರಿ ಅನ್ಸಂಗಿಲ್ಲ. ಪಾಪ ವೈನಿ ಏನೋ ತಪ್ಪು ಮಾಡ್ಯಾರ ಅಂತೇಳಿ ಹಂಗೆ ದೂರ ಇಡೋದು ಸರಿಯಲ್ಲ. ಇದನ್ನ ಅಪ್ಪದಾಗ ನೀನು ಬಂದು ಬಿಡು ಮನೆಗೆ. ನನ್ನ ಮಾತು ಕೇಳೋಣ. ಸರಿ ಆಯ್ತು, ಬರ್ತೀನಿ.